ಇಂದು ಪಾವುಗಡದಲ್ಲಿ 2250 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಮತ್ತು ಪಾವುಗಡ ಸೇರಿದಂತೆ 6 ತಾಲೂಕುಗಳಿಗೆ ಸಾಗುವ ತುಂಗಭದ್ರಾ ಹಿನ್ನೀರಿನ ಕುಡಿಯುವ ನೀರಿನ ಯೋಜನೆ ಮತ್ತು ವಿವಿಧ ಇಲಾಖೆಗಳ 715 ಕೋಟಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಈ ಒಂದು ಬೃಹತ್ ಯೋಜನೆಯ ವಿಶೇಷ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಇಂದು ನೆರೆದಿದ್ದರು. Nos vai faltar ali, irmão. ಸಂಗೀತ ಹಾಡುಗಳನ್ನ ಸಂಗೀತ ಅದ್ಭುತವಾದ ಜಾನಪದ ಹಾಡುಗಳನ್ನು ಹಾಡೋದ್ರ ಮುಖಾಂತರ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ 200 ಕಿಲೋಮೀಟರ್ ದೂರದ 2700 ಕಿಲೋಮೀಟರ್ ಪೈಪ್ಲೈನ್ ಮೂಲಕ ತಾಲೂಕಿಗೆ ನೀರು ಹರಿಸ್ತಾ ಇರೋದು ನಮ್ಮ ಸರ್ಕಾರದ ಹೆಮ್ಮೆ ಅಂತ ತಿಳಿಸಿದರು. ಇದೇ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರಿಗೆ ನಾಚಿಕೆ ಆಗಬೇಕು, ಅವರ ಕೊಡುಗೆ ರಾಜ್ಯಕ್ಕೆ ಏನಿದೆ ಎಂದು ಕುಡುಕಿದ್ರು. ಅದೇನು ಹೇಳಿದ್ರು ಅಂತ. ಸುಮಾರು 200 ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಇನ್ನೀರು ಅಲ್ಲಿಂದ ತಂದು ಇವತ್ತು ಪಾವಗಡಕ್ಕೆ ನೀರನ್ನ ಕೊಡ್ತಾ ಇದ್ದೇವೆ. ಬಹುಶಃ ಇನ್ನೂ ಮುಂಚಿತವಾಗಿ ಈ ಕುಡಿಯ ನೀರಿನ ಯೋಜನೆ ಮುಗೀತಾ ಇತ್ತು. ಮಧ್ಯದಲ್ಲಿ 5 ವರ್ಷ ನಾವು ಸರ್ಕಾರ ಇರಲಿಲ್ಲ. ಇದ್ದಿದ್ರೆ ಇನ್ನು 3-4 ವರ್ಷ ಮುಂಚಿತವಾಗೇನೆ ಕುಡಿಯ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು. 2050ನೇ ಇಸ್ವಿಯವರೆಗೆ ಈ ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. 2050ನೇ ಇಸ್ವಿಯವರೆಗೆ ಸುಮಾರು 17.5 ಲಕ್ಷ ಜನರಿಗೆ ಶುದ್ಧವಾದಂತ ನದಿ ನೀರನ್ನ ಕೊಡ್ತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ರೆ ಈ ಕುಡಿಯ ನೀರಿನ ಯೋಜನೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಯೋಜನೆ ಪ್ರಾರಂಭ ಆದಾಗ ಎಚ್.ಕೆ. ಪಾಟೀಲ್ರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಅದಾದ್ಮೇಲೆ ಕೃಷ್ಣ ಬೈರೇಗೌಡರಾದ್ರು. ಆಮೇಲೆ ಈಗ ಪ್ರಿಯಾಂಕಾ ಖರ್ಗೆ ಅವರಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಕಾಲದಲ್ಲಿ ಈ ಯೋಜನೆ ಮುಗಿದಿದೆ. ನಾವು ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ ಉಳಿದ ಕೆಲಸವನ್ನೆಲ್ಲ ಮಾಡಿ ಈ ಯೋಜನೆಯನ್ನ ಇವತ್ತು ಜನರಿಗೆ ನೀರು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಯೋಜನೆ ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇರ್ತಕ್ಕಂಥದ್ದು 17.5 ಲಕ್ಷ ಜನರಿಗೆ ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ. 270 ಹಳ್ಳಿಗಳಿಗೆ ಮತ್ತೆ ಪಾವಗಡ ಟೌನ್ಗೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇದ್ದೇವೆ. 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ. ಯಾರು ಹೇಳಿದ್ದು ಇದನ್ನ? ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು. ರಾಜಸ್ಥಾನದಲ್ಲಿ ಇವನ್ನ ಜಾರಿ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಹೋಗ್ಬಿಡ್ತದೆ. ಅಶೋಕ ಹೇಳ್ತಾನೆ, ವಿಜಯೇಂದ್ರ ಹೇಳ್ತಾರೆ, ಯಡಿಯೂರಪ್ಪ ಹೇಳ್ತಾರೆ,
ನಾನು ಕೇಳ್ತೀನಿ ಅವರಿಗೆ, ನಿಮ್ಮ 4 ವರ್ಷದ ಸಾಧನೆ ಏನು? 4 ವರ್ಷ ನೀವು ಇದ್ರಲ್ಲ, ನಿಮ್ಮ ಸಾಧನೆ ಏನು? ಯಡಿಯೂರಪ್ಪನವರ ಸಾಧನೆ ಏನು? ಬಸವರಾಜ ಬೊಮ್ಮಾಯಿಯವರ ಸಾಧನೆ ಏನು? ಇನ್ನು ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಮಾತನಾಡಿದ್ದು ಹೀಗೆ. ಇನ್ನು ಪಾವಗಡದ ಶಾಸಕರು HB ವೆಂಕಟೇಶ್ ಅವರ ಮಾತಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಕೇಳಿ ಬರ್ತಾ ಇತ್ತು. ಇನ್ನು ತಾಲೂಕಿನ ಜನತೆ ಹಾಗೂ ನೀರಿನ ಹೋರಾಟಕ್ಕೆ ಸಹಕರಿಸಿದ ತಾಲೂಕಿನ ಎಲ್ಲ ಜನರಿಗೂ ಕೃತಜ್ಞತೆ, ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸಿದರು. ಮತ್ತು ಪಾವಗಡದ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಸುಮಾರು 2529 ಕೋಟಿ ರೂಪಾಯಿ ಖರ್ಚು ಮಾಡಿ 200 ಕಿಲೋಮೀಟರ್ ದೂರದಿಂದ 2700 ಕಿಲೋಮೀಟರ್ ಪೈಪ್ ಹಾಕಿ ಇಲ್ಲಿಗೆ ಕುಡಿಯೋ ನೀರಿಗೆ ನಿಮ್ಮ ತಾಲೂಕಿಗೆ ನೀರನ್ನು ತಂದಿದ್ದಾರೆ. ದೇಶದಲ್ಲಿ ಮತ್ತೊಂದು ಇಂತಹ ಯೋಜನೆ, ಕುಡಿಯುವ ನೀರಿನ ಯೋಜನೆ 2700 ಕಿಲೋಮೀಟರ್ ಪೈಪ್ನಲ್ಲಿ ತಂದಿರೋದು ಬಹುಶಃ ಇದೇ ಮೊದಲು ಅಂತೇಳಿ ನಾನಾದರೂ ಕೂಡ ಹೇಳೋದಕ್ಕೆ ಬಯಸ್ತೇನೆ. ಸಂಖ್ಯೆಯಲ್ಲಿ ಆಗಮಿಸಿದಂತಹ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಒಂದು ಮಹತ್ತರವಾದ ದಲಿತರ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕುಡಿಯೋ ನೀರಿಗೆ ಉದ್ಘಾಟನೆಯನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಡವರ ಪರವಾದಂಥ ಯೋಜನೆ ಏನಾದರೂ ಇದೆಯಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 50 ಕೋಟಿಯನ್ನ ತಲಾ 50 ಶಾಸಕರಿಗೆ 50 ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನ ಜನತೆಗೆ ವಸತಿ ಹಿಂದಿನ 5 ವರ್ಷಗಳ ಕಾಲ ಒಂದು ಮನೆಯೂ ಕೊಡ್ಲಿಕ್ಕೆ ಆಗಿರಲಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡೋದಿಷ್ಟೇ, ತುಂಬ ಬಡವರಿದ್ದಾರೆ, ನಮಗೆ 2ರಿಂದ 3 ಸಾವಿರ ಮನೆಗಳನ್ನು ತಾವು ಮಾತಲ್ಲಿ ಘೋಷಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹೆಚ್ಚಿನಾಗಿ ವಿದ್ಯಾಭ್ಯಾಸಕ್ಕೆ ನಮ್ಮ ತುಮಕೂರಿಗೆ ಹೋಗಬೇಕು, ತುಂಬ ಸಮಸ್ಯೆಗಳಾಗ್ತಾ ಇದೆ. ನಮಗೆ ಹಾಸ್ಟೆಲ್ಗಳ ಸೌಲಭ್ಯ ಇಲ್ಲಾಂದ್ರೆ ಮೇಲ್ದರ್ಜೆಗನ್ನ ಹಾಸ್ಟೆಲ್ಗೆ ಏರಿಸಿ ತುಮಕೂರಿನಲ್ಲಿ ಪಾವಗಡಕ್ಕೆ ಅಂತ ಒಂದು 30% ರಿಸರ್ವೇಶನ್ ಕೊಡಬೇಕು. ಯಾಕಂದ್ರೆ ಸುಮಾರು ಅಂದ್ರೆ ಇಲ್ಲಿಂದ ಪಾವಗಡದಿಂದ ಒಂದು 500ರಿಂದ 1000 ಜನ ತುಮಕೂರಲ್ಲಿ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಬರ್ತಿದ್ದಾರೆ.